ವೆಲ್ಕಮ್ ಬ್ಯಾಕ್ ಗೈಸ್. ನೀವು ನೋಡ್ತಿದ್ದೀರಾ ಇಂಜಿನಿಯರಿಂಗ್ ಇನ್ ಕನ್ನಡ ಆ್ಯಂಡ್ ನಾನು ನಿಮ್ಮ ಚಂದನ್. ಈ ವಿಡಿಯೋ ನಮ್ಮ ಪೈಥಾನ್ ಇನ್ ಕನ್ನಡ ಸೀರೀಸಿನ ಕೊನೆ ವಿಡಿಯೋ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ ನಾವು ಏನೇನು ಕಲ್ತಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಕ್ವಿಕ್ ರೀಕ್ಯಾಪ್ ಮಾಡೋಣ. ಆ್ಯಂಡ್ ಅದ್ರ ಜೊತೆಗೆ ಇವಾಗ ಏನು ಕಲ್ತಿದ್ದೀವಲ್ಲ ಈ ಸ್ಕಿಲ್ಸ್ ಮತ್ತು ನಾಲೆಡ್ಜ್ನ ಇಟ್ಕೊಂಡು ಮುಂದೆ ಏನು ಮಾಡ್ಬೋದು, ಮುಂದೆ ಏನು ಮಾಡಬೇಕು ಅಂತ ಡಿಸ್ಕಸ್ ಮಾಡೋಣ. ಬಟ್ ಅದೆಲ್ಲ ಮಾಡೋಕ್ಕೂ ಮೊದಲು ಐ ವುಡ್ ಲೈಕ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು. ನೀವು ಕೊಟ್ಟಿರೋವಂಥ ಲವ್ ಆ್ಯಂಡ್ ಸಪೋರ್ಟ್ ಇದೆಯಲ್ಲ, ದ್ಯಾಟ್ ಇಸ್ ದ ರೀಸನ್ ಈ ಒಂದು ಪ್ಲೇ ಲಿಸ್ಟ್ ಅಥವಾ ಕೋರ್ಸ್ಗೆ ಮ್ಯಾಸಿವ್ ಸಕ್ಸಸ್ ಸಿಕ್ಕಿದೆ. ಆಲ್ಮೋಸ್ಟ್ 1,000,000 ವ್ಯೂಸ್ ಅಂದರೆ 10 ಲಕ್ಷ ವ್ಯೂಸ್ಗಳನ್ನ ಪಡೆದಿದೆ ಫಸ್ಟ್ ವೀಡಿಯೋ ಅಟ್ಲೀಸ್ಟು. ಇದು ಎಂಟರ್ಟೈನ್ಮೆಂಟೇ ಇಲ್ಲದಿರೋವಂಥ ಕಂಟೆಂಟು, ಎಜುಕೇಷ್ನಲ್ ಕಂಟೆಂಟು, ಅದು ಕನ್ನಡದಲ್ಲಿರೋದು, ಅದು ಇಂಜಿನಿಯರಿಂಗ್ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಮಾತ್ರ ನೋಡೋದು. ಇಂಥ ಒಂದು ಕೋರ್ಸಿಗೆ 1,000,000 ವ್ಯೂಸ್ ಅಂದರೆ ದಿಸ್ ರಿಯಲಿ ಇಸ್ ಅ ಥಿಂಗ್ ದಟ್ ಐ ಶುಡ್ ಬಿ ಪ್ರೌಡ್ ಆಫ್. ಆ್ಯಂಡ್ ಎವ್ರಿ ಒನ್ ಆಫ್ ಯು, ನೀವು ಯಾರ್ಯಾರು ಎಫರ್ಟ್ಸ್ ಹಾಕಿದ್ದಾರೆ, ಯಾರ್ಯಾರು ವರ್ಕ್ ಮಾಡಿದ್ದೀರಾ, ನೀವು ಕೂಡ ಇದ್ರ ಬಗ್ಗೆ ಪ್ರೌಡ್ ಫೀಲ್ ಮಾಡಲೇಬೇಕು. ಬಿಕಾಸ್ ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ನೀವು ಅವಾಗಲೇ ಟಾಪಲ್ಲಿದ್ದೀರಾ ಅಂತ. ಇವಾಗ ಮುಂದೆ ಇನ್ನೂ ಹೆಂಗೆ ಟಾಪ್ಗೆ ಹೋಗೋದು ಅಂತ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನನ್ನಿಂದ ಒಂದು ರಿಕ್ವೆಸ್ಟ್ ಇದೆ, ಏನು ಗೊತ್ತಾ? ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಫೀಡ್ಬ್ಯಾಕ್ ಫಾರ್ಮ್ ಹಾಕಿದ್ದೀನಿ, ಒಂದು ಗೂಗಲ್ ಫಾರ್ಮು. ಅದರಲ್ಲಿ ನಿಮ್ಗೆ ಏನಿತ್ತು ಕೋರ್ಸಲ್ಲಿ, ಏನು ಇಂಪ್ರೂವ್ ಮಾಡ್ಬೋದು, ಏನು ಇಷ್ಟ ಆಯಿತು, ಇದೆಲ್ಲ ಸ್ವಲ್ಪ ಕೇಳಿದ್ದೀನಿ ಆಯಿತಾ ಕ್ವೆಶನ್ಸು. ಇದನ್ನು ಫಿಲ್ ಮಾಡಿ ಜಸ್ಟ್ 2 ಮಿನಿಟ್ಸ್ ತೊಗೊಳುತ್ತೆ ಆಯಿತಾ. ಲಾಸ್ಟಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಇದೆ, ಸರ್ಪ್ರೈಸ್ ಇಲ್ಲ ಹೇಳೇ ಬಿಡ್ತೀನಿ. ಏನಂದರೆ ಮುಂದೆ ನಿಮ್ಗೆ ಯಾವ ಕೋರ್ಸ್ ಬೇಕು, ನೆಕ್ಸ್ಟ್ ಯಾವ ಕೋರ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಅದನ್ನು ಕೂಡ ನೀವೇನಾದರೂ ಅಲ್ಲಿ ನನಗೆ ಹೇಳಿದ್ರೆ ನಾನು ಅದರ ಮೇಲೆ ನನ್ನ ಕೋರ್ಸ್ಗಳನ್ನ ಪ್ರಯಾರಿಟೈಸ್ ಮಾಡ್ತೀನಿ. ನಾನು ಎಲ್ಲನೂ ತರಬೇಕು ಅಂದ್ಕೊಂಡಿದ್ದೀನಿ, ಬಟ್ ಯಾವುದನ್ನು ನೆಕ್ಸ್ಟ್ ತರಬೇಕು, ಯಾವುದನ್ನು ಪ್ರಯಾರಿಟೈಸ್ ಮಾಡಬೇಕು ಅನ್ನೋದಕ್ಕೆ ನನಗೆ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸಿಕ್ದಂಗೆ ಆಗುತ್ತೆ ಆಯಿತಾ. ಅದಕ್ಕೋಸ್ಕರ ಪ್ಲೀಸ್ ಇಲ್ಲೇ ಪಾಸ್ ಮಾಡಿಬಿಟ್ಟಾದರೂ ಹೋಗ್ಬಿಟ್ಟು ಫಸ್ಟು ಫಿಲ್ ಮಾಡಿ, ಅವ್ರ ವಿಡಿಯೋ ನೋಡ್ಬಿಟ್ಟಾದರೂ ಮಾಡ್ತೀನಿ ಅಂದರೆ ಮಾಡಿ. ಬಟ್ ದಿಸ್ ಇಸ್ ರಿಕ್ವೆಸ್ಟ್ ಫ್ರಮ್ ಮೈ ಎಂಡ್ ಆಯಿತಾ. ಆಮೇಲೆ ಇಲ್ಲಿವರೆಗೂ ಬಂದಿದ್ದೀರಾ, ಆ್ಯಸ್ ಯೂಶ್ವಲ್ ಅಟೆಂಡೆನ್ಸ್ ಹಾಕಬೇಕಾದ್ರೆ ದಿಸ್ ಟೈಮ್ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್ ಅಂತ ಹಾಕಿ. ಓಕೆ, ಸೊ ದ್ಯಾಟ್ ವಿಲ್ ಬಿ ಅವರ್ ಕಮೆಂಟ್. ಹಂಗೆ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋದಾದರೆ, ನಾವು ಪೈಥನ್ನ ಸ್ಟಾರ್ಟ್ ಮಾಡಿದಾಗ, ಅಂದರೆ ಈ ಒಂದು ಕೋರ್ಸ್ನ ಸ್ಟಾರ್ಟ್ ಮಾಡಿದಾಗ ಫುಲ್ ಸ್ಕ್ರ್ಯಾಚ್, ಕೋಡಿಂಗ್ ಅಂದ್ರೇ ಏನು ಅಂತ ಗೊತ್ತಿಲ್ಲದೆ ಇರೋರಿಗೂ ಸಹ ಸ್ಟಾರ್ಟ್ ಮಾಡಿದ್ವು. ಅಲ್ಲಿಂದ ಸ್ಟಾರ್ಟ್ ಮಾಡಿ ನೀವೇನೇನು ಕಲ್ತ್ರಿ, ವೇರಿಯೇಬಲ್ಸ್, ಡೇಟಾ ಟೈಪ್ಸ್ ಕಲ್ತ್ಕೊಂಡ್ವು. ಅದಾದಮೇಲೆ ಆಪ್ರೇಟರ್ಸ್, ನಾನು ಆ್ಯಕ್ಚುಲಿ ಒಂದು ನೋಟ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಹೇಳೋಕ್ಕೆ. ಆಪ್ರೇಟರ್ಸ್ ತಿಳ್ಕೊಂಡ್ವು. ಅದಾದಮೇಲೆ ಈ ಕಂಡೀಷ್ನಲ್ ಮತ್ತು ಲೂಪ್ಸ್ ಬಗ್ಗೆ ತಿಳ್ಕೊಂಡ್ವು. ಅದನ್ನು ಮುಗಿಸಾದ್ಮೇಲೆ ನಾವು ಫಂಕ್ಷನ್ಸ್, ರಿಕರ್ಷನ್ ಅಂದರೆ ಹೇಗೆ ನೀವು ರಿಯೂಸಬಲ್ ಕೋಡ್ನ ಬರೀಬೋದು ಅಂತ ತಿಳ್ಕೊಂಡ್ರಿ. ಇಲ್ಲಿವರೆಗೂ ಆಗೋಷ್ಟರಲ್ಲಿ ಓಕೆ, ಒನ್ ಮೋರ್ ಕಲೆಕ್ಷನ್ಸ್, ಈ ಲಿಸ್ಟ್ಸು, ಟಪಲ್ಸು, ಸೆಟ್ಸು, ಡಿಕ್ಷನರೀಸು, ಇದನ್ನು ಕೂಡ ತಿಳ್ಕೊಂಡ್ರಿ. ಮೋಸ್ಟ್ ಕೋರ್ಸಸ್ ಆನ್ ಯೂಟ್ಯೂಬ್ ನಾನು ನೋಡಿರೋದು, ನಾನು ಇವಾಗ ಕಾಲೇಜಲ್ಲಿದ್ದಾಗ ನಿಮ್ಮ ಥರನೇ ನೋಡ್ತಿದ್ದೆ ಅಲ್ವಾ. ಅಥವಾ ನೀವು ವರ್ಕ್ ಮಾಡ್ತಿದ್ರು ಕಲಿಬೇಕಾದ್ರೆ ನಿಮ್ಮ ಥರ ನಾನು ಯೂಟ್ಯೂಬಲ್ಲಿ ನೋಡ್ತೀನಿ ಅಲ್ವಾ. ನೋಡಿದಾಗ ಮೋಸ್ಟ್ ಕೋರ್ಸಸ್ಸು ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನು ಮುಕ್ಕಿದ್ಬೇಕಾದ್ರೆ ಪೇ ಮಾಡಿ ಅಂತ ಅಂದ್ಬಿಡ್ತಾರೆ, ಅಥವಾ ಆ ಮಿಕ್ಕಿರೋದನ್ನ ಕಂಟೆಂಟ್ ಮಾಡೇ ಇರಲ್ಲ, ಅದನ್ನೇ ಅವ್ರು 0 to ಹೀರೋ ಅನ್ನೋ ರೇಂಜ್ಗೆ ಹೇಳಿರ್ತಾರೆ. ಬಟ್ ನಾವು ಅಲ್ಲಿಗೆ ಸ್ಟಾಪ್ ಮಾಡಲಿಲ್ಲ. ಅದ್ರ ನೆಕ್ಸ್ಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ನ ತಿಳ್ಕೊಂಡ್ವು. ತುಂಬ ಕಷ್ಟ ಅಂತಾರೆ ಜನ, ಬಟ್ ಅದನ್ನು ಆದಷ್ಟು ಸಿಂಪಲಾಗಿ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ರೆಫರ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಫೈಲ್ ಹ್ಯಾಂಡ್ಲಿಂಗ್, ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಬಗ್ಗೆ ತಿಳ್ಕೊಂಡ್ವು. ಅದರ ನೆಕ್ಸ್ಟು ಡೆಕೋರೇಟರ್ಸ್, ಆಮೇಲೆ ಕಂಪ್ರೆಹೆನ್ಷನ್ಸ್, ಐಟ್ರೇಟರ್ಸ್, ಜನರೇಟರ್ಸ್, ಈ ರೀತಿಯ ಅಡ್ವಾನ್ಸ್ ಟಾಪಿಕ್ಸ್ನ ಕೂಡ ನಾವು ತಿಳ್ಕೊಂಡ್ವು. ಫೈಲ್ ಹ್ಯಾಂಡ್ಲಿಂಗಲ್ಲಿ ಇಂಪೋರ್ಟ್ಸು, ಫೈಲ್ ಹ್ಯಾಂಡ್ಲಿಂಗ್ ಆದಮೇಲೆ ಇಂಪೋರ್ಟ್ಸ್ ಹೆಂಗೆ ಮಾಡೋದು, ಮಾಡ್ಯೂಲ್ಸ್, ಪ್ಯಾಕೇಜಸ್, ಇದು ಎಲ್ಲದ್ರ ಬಗ್ಗೆ ನಮಗೆ ಇವಾಗ ಐಡಿಯಾ ಇದೆ, ನಾಲೆಡ್ಜ್ ಇದೆ, ಅದನ್ನು ಯೂಸ್ ಮಾಡುವಂಥ ಸ್ಕಿಲ್ ನಮಗಿದೆ ಆಯಿತಾ. ಆದರೆ ಇಲ್ಲಿವರೆಗೂ ಏನು ಕಲ್ತಿದ್ದೀರಾ, ಇದು ನಿಮಗೆ ಒಂದು ಬೇಸಿಕ್ ಫೌಂಡೇಶನ್ ಥರ. ಪೈಥನ್ನು ಒಂದು ಟೂಲು, ಅದನ್ನು ಹಿಡ್ಕೊಳ್ಳೋದು ಹೆಂಗೆ ಅಂತ ನಿಮಗೆ ಗೊತ್ತು. ಇವಾಗ ಅದನ್ನು ಹಿಡ್ಕೊಂಡು ಏನು ಮಾಡಬೇಕು, ಏನು ಮಾಡ್ಬೋದು, ಏನೇನು ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಆಯಿತಾ. ಅದನ್ನು ಇವಾಗ ನೆಕ್ಸ್ಟ್ ಒಂದು ಸೆಕ್ಷನಲ್ಲಿ ಡಿಸ್ಕಸ್ ಮಾಡೋಣ. ಏನೇನನ್ನು ಮಾಡ್ಬೋದು, ಯಾವ್ಯಾವ ಪಾಸಿಬಿಲಿಟಿ ಇದೆ, ನೀವೇನಾದರೂ ಆಗಬೇಕು ಅಂದರೆ ನೀವು ಯಾವ ರೋಡ್ ಮ್ಯಾಪ್ನ ಫಾಲೋ ಮಾಡಬೇಕು, ಇದನ್ನೆಲ್ಲ ಇವಾಗ ಡಿಸ್ಕಸ್ ಮಾಡೋಣ. ಬೈ ದ ವೇ, ಈ ಡಾಕ್ಯುಮೆಂಟ್ದು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಜಸ್ಟ್ ಲೈಕ್ ನೋಟ್ಸ್ ಆಯಿತಾ. ಅದೇ ರೆಪಾಸಿಟ್ರಿ ಇದೆ, ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಕ್ಲಿಯರಾಗಿ ಡಿಸ್ಕ್ರೈಬ್ ಮಾಡಿದ್ದೀನಿ. AI ಯೂಸ್ ಮಾಡಿರ್ತೀವಿ, ಬಟ್ ಸ್ಟಿಲ್ ಪ್ರಾಪರಾಗಿ ರಿವ್ಯೂ ಆಗಿದೆ. ಈಗ ನಾವು ಪಾತ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವು ಅಲ್ವಾ. ಫಸ್ಟ್ ಪಾತ್ ಬಂದುಬಿಟ್ಟು, ನೀವು ವೆಬ್ ಡೆವಲಪ್ಮೆಂಟ್, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಕಡೆ ನೀವೇನಾದರೂ ಹೋಗಬೇಕು ಅಂತಿದ್ರೆ ಪೈಥನಲ್ಲಿ ಜಾಂಗೋ, ಫಾಸ್ಟ್ API ಮತ್ತು ಫ್ಲಾಸ್ಕ್ ಅಂತ ಇದೆ. ಇಲ್ಲಿ ನನಗೆ ಸ್ಪೆಸಿಫಿಕಲಿ ಜಾಂಗೋ ಮತ್ತು ಫಾಸ್ಟ್ API ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್, ಜಾಸ್ತಿ ವರ್ಕ್ ಕೂಡ ಮಾಡಿದ್ದೀನಿ ಆಯಿತಾ. ಇಲ್ಲಿ ಹೆಂಗೆ ಅಂದರೆ ಜಾಂಗೋ ಇಟ್ಕೊಂಡು ನೀವು ಆ್ಯಕ್ಚುಯಲ್ ವೆಬ್ಸೈಟ್ನ ಬಿಲ್ಡ್ ಮಾಡ್ಬೋದು. ಲೈಕ್ ಇನ್ಸ್ಟಾಗ್ರಾಮ್, ಪಿಂಟ್ರೆಸ್ಟ್, ಇವರೆಲ್ಲ ಜಾಂಗೋನ ಯೂಸ್ ಮಾಡ್ತಾರೆ. ಇದು ಒಂದು ಫುಲ್ ಸ್ಟ್ಯಾಕ್ ವೆಬ್ ಫ್ರೇಮ್ವರ್ಕ್ ಆಯಿತಾ. ಬಟ್ ನೀವು ಫಾಸ್ಟ್ APIಗೆ ಬರೋದಾದರೆ, ಫಾಸ್ಟ್ API ಕೂಡ ಒಂದು ಫ್ರೇಮ್ವರ್ಕೆ, ಬಟ್ ಅದು ರೆಸ್ಟ್ APIಸ್ಗೆ. APIs ಅಂದರೆ ಏನು ಅಂದ್ರೆ ಗೊತ್ತಿಲ್ಲ, ಅಂದರೂ ತಲೆನೇ ಕೆಡ್ಸ್ಕೋಬೇಡಿ. ಫಾಸ್ಟ್ API ಅಂತ ಸುಮ್ಮನೆ ಸರ್ಚ್
ಸರ್ಚ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಯಾವ್ದಾದ್ರು ಕೋರ್ಸಲ್ಲಿ ಅವರು ಬೈ ಸ್ಕ್ರ್ಯಾಚ್ ಲೈಕ್ ಫ್ರಮ್ ಸ್ಕ್ರ್ಯಾಚ್ ನಾನು ಹೆಂಗೆ ಕೋಡಿಂಗ್ ಅಂದರೆ ಏನು ಅಂತ ಹೇಳ್ಕೊಟ್ಟಿದ್ದೆ, ಹಾಗೆ ಅವರು ಎ ಪಿ ಐ ಅಂದರೆ ಏನು ಅಂತ ಸ್ಟಾರ್ಟ್ ಮಾಡಿಬಿಟ್ಟು ಫಾಸ್ಟ್ ಎ ಪಿ ಐನ ಹೇಳ್ಕೊಟ್ಟಿರ್ತಾರೆ. ನಾನು ಕೂಡ ಇದನ್ನು ತರ್ತೀನಿ, ಬಟ್ ಸ್ಟಿಲ್ ನಿಮ್ಗೇನಾದರೂ ಇವಾಗಲೇ ಮಾಡಬೇಕು ಅನ್ಸಿದ್ರೆ ದೇರ್ ಆರ್ ಅ ಲಾಟ್ ಆಫ್ ಟ್ಯುಟೋರಿಯಲ್ಸ್ ಔಟ್ ದೇರ್ ಆಯಿತಾ, ಯು ಕ್ಯಾನ್ ಚೆಕ್ ಇಟ್ ಔಟ್. ಬಟ್ ಜಾಂಗೋ ಕೂಡ ನೀವೇನಾದರೂ ಲೈಕ್ ಫ್ರಂಟ್ ಎಂಡು ಬೇಕು ನನಗೆ ಅನ್ನೋದಾದರೆ ಜಾಂಗೋನು ನೀವು ಕನ್ಸಿಡರ್ ಮಾಡ್ಬೋದು. ನೋಡಿ, ಫುಲ್ ವೆಬ್ ಅಪ್ಲಿಕೇಶನ್ಸ್ನ ಬಿಲ್ಡ್ ಮಾಡೋದು ವಿತ್ ಬ್ಯಾಕ್ ಎಂಡ್ ಆ್ಯಂಡ್ ಫ್ರಂಟ್ ಎಂಡ್. ಬಟ್ ಫಾಸ್ಟ್ ಎ ಪಿ ಐಲಿ ಜಸ್ಟ್ ಬ್ಯಾಕ್ ಎಂಡ್ ಮಾತ್ರ ಮಾಡ್ತಿರ್ತೀರಾ. ಓಕೆ, ಅವಾಗ ನೀವು ಬ್ಯಾಕ್ ಎಂಡ್ನ ಅದ್ರಲ್ಲಿ ಮಾಡಿದ್ರೆ ಫ್ರಂಟ್ ಎಂಡ್ನ ಬೇರೆ ಅದರಲ್ಲಾರು ಮಾಡಬೇಕಲ್ವಾ. ಈಗ ರಿಯಾಕ್ಟ್ ಬಗ್ಗೆ ನೀವು ಕೇಳಿರ್ಬೋದು, ಜಸ್ಟ್ HTML CSS ಜಾವಾ ಸ್ಕ್ರಿಪ್ಟ್ ಅದರಲ್ಲೂ ವೆನಿಲಾ JS ಅದರಲ್ಲೂ ಕೂಡ ನೀವು ಮಾಡ್ಬೋದು. ಸೊ ಫಾಸ್ಟ್ API ಇಸ್ ಆಲ್ಸೋ ಅ ವೆರಿ 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 ಗುಡ್ ಫ್ರೇಮ್ ವರ್ಕ್. ನಮ್ಮ ಕಂಪ್ನೀಸಲ್ಲೂ ಯೂಸ್ ಮಾಡ್ತಿದ್ವು. ನನ್ನ ಒಂದು ಸ್ಟಾರ್ಟಪ್ಪಲ್ಲೂ ಸಹ ಎಲ್ಲೇ ನೋಡಿದ್ರು ಫಾಸ್ಟ್ API ಇರುತ್ತೆ ಅಥವಾ ಜಾಂಗೋ ಇರುತ್ತೆ, ಈ ಥರನ. ಓಕೆನಾ. ಸೊ ಇಲ್ಲಿ ಇದನ್ನು ನೆಟ್ಫ್ಲಿಕ್ಸ್, ಊಬರ್ ಆ್ಯಂಡ್ ತುಂಬ ಸ್ಟಾರ್ಟಪ್ಸ್ ಯೂಸ್ ಮಾಡ್ತಿವೆ, ಜಸ್ಟ್ ಟು ಗಿವ್ ಯು ದ್ಯಾಟ್ ಕ್ರೆಡಿಬಿಲಿಟಿ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಬ್ ಡೆವಲಪ್ಮೆಂಟಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಫೋಕಸ್ ಆನ್ ಜಾಂಗೋ ಆ್ಯಂಡ್ ಫಾಸ್ಟ್ API. ಈಗ ನೆಕ್ಸ್ಟು ನೀವು ಇಂಟ್ರೆಸ್ಟ್ ಇದ್ರೆ ನಾನು ಇವಾಗ ಹೇಳಿದ್ದೀನಿ, ಬಟ್ ಲಾಸ್ಟಲ್ಲಿ ನಾನೇನೋ ಟಿಪ್ಸ್ ಕೊಡ್ತೀನಿ, ಅದನ್ನು ಮಿಸ್ ಮಾಡಬೇಡಿ ಆಯಿತಾ. ಈಗ ನೆಕ್ಸ್ಟ್ ಬಂದು ನಿಮಗೆ AI ಇಂಟ್ರೆಸ್ಟ್ ಇದೆ, AI ಅದರಲ್ಲೂ ಏನೇನು ಇವಾಗ ಹೊಸದಾಗಿ ಬರ್ತಿದೆ ನೋಡಿ, ಜನರೇಟಿವ್ AI, LLMs, ಏಜೆಂಟಿಕ್ AI, ChatGPT, ಕ್ಲಾಡ್ ಇರ್ಬೋದು, ಕರ್ಸರ್ ಇರ್ಬೋದು, ಈ ರೀತಿಯ ಟೂಲ್ಸ್ನ ಹೆಂಗೆ ಯೂಸ್ ಮಾಡೋದು, ಹೆಂಗೆ ಬಿಲ್ಡ್ ಮಾಡೋದು, ಇದೆಲ್ಲ ನಮಗೆ ಜೆನ್ AI, ಏಜೆಂಟಿಕ್ AI ಪಾತಲ್ಲಿ ಬರುತ್ತೆ. ಇದರಲ್ಲಿ ಪೈಥನ್ ಇಸ್ ಮೋಸ್ಟ್ ಮೆಚ್ಯೂರ್ ಆಯಿತಾ. ಪೈಥನ್ನ ಜಾಸ್ತಿ ಜನ ಯೂಸ್ ಮಾಡೋದ್ರಿಂದ ಈ ಎಲ್ಲ ಲೈಬ್ರರೀಸು ಪೈಥನಲ್ಲಿ ತುಂಬ ಮೆಚ್ಯೂರ್ ಇದೆ. ಲೈಬ್ರರೀಸ್ ಅಂದರೆ ಏನು, ನಾನು ಆವಾಗಲೇ ಹೇಳ್ಕೊಟ್ಟಿದ್ದೀನಿ. ಇವಾಗ ನಿಮ್ಗೇನೋ ಒಂದು ಈಗ QR ಕೋಡ್ ಜನರೇಟ್ ಮಾಡಬೇಕು ಅಂದರೆ ಏನು ಮಾಡಿದ್ವು, ಇಂಪೋರ್ಟ್ QR ಕೋಡ್ ಅಂತ ಏನೋ ತೊಗೊಂಡ್ವು ಅಲ್ವಾ. ಅದೇ ರೀತಿ ಇಲ್ಲಿ ಲ್ಯಾಂಗ್ ಚೈನ್ನ ಇಂಪೋರ್ಟ್ ಮಾಡ್ಕೋತೀವಿ. ಲ್ಯಾಂಗ್ ಚೈನ್ ಯೂಸ್ ಮಾಡಿಕೊಂಡು ನೀವು ಏಜೆಂಟ್ಸ್ನ ಬಿಲ್ಡ್ ಮಾಡ್ಬೋದು. ಲ್ಯಾಂಗ್ ಗ್ರಾಫ್ ಇದೆ, ಲಾಮಾ ಇಂಡೆಕ್ಸ್ ಇದೆ, ಕ್ರೀವ್ AI ಇದೆ, ಹಗ್ಗಿಂಗ್ ಫೇಸ್ ಟ್ರಾನ್ಸ್ಫಾರ್ಮರ್ಸ್ ಮಾಡ್ಯೂಲಲ್ಲಿ ನೀವು ಅದನ್ನು ಸಹ ಯೂಸ್ ಮಾಡ್ಕೋಬೋದು. ಸೊ ಈ ಥರ ತುಂಬ ಇದೆ ಆಯಿತಾ. ಇಲ್ಲಿ ಸ್ವಲ್ಪ ಇದೆ, ಬಟ್ ತುಂಬಾ ಈ ರೀತಿಯ ಲೈಬ್ರರೀಸ್ ಅದರಲ್ಲೂ ಪೈಥನಲ್ಲಿ ತುಂಬಾ ಮೆಚ್ಯೂರ್, ಪಾಪ್ಯುಲರ್ ಆ್ಯಂಡ್ ವೆಲ್ ಮೇಂಟೈನ್ಡ್ ಇವೆ. ಸೊ ನೀವು ಇದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಇದೆಲ್ಲದ್ರ ಬಗ್ಗೆ ಡೀಟೇಲ್ಡ್ ರೋಡ್ ಮ್ಯಾಪ್ನ ನಾನು ಸ್ಪೆಸಿಫಿಕ್ ಆಗಿ ಒಂದೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬಟ್ ಸ್ಟಿಲ್ ನಿಮ್ಗೆ ಯಾವ ಕೋರ್ಸ್ ಬೇಕು ಅಂತ ಹೇಳೋಕ್ಕೋಸ್ಕರ, ಒಂದು ಎಕ್ಸ್ಪ್ಲೋರ್ ಮಾಡಲಿ ಅನ್ನೋಕ್ಕೋಸ್ಕರ ಈ ಒಂದು ಇದರಲ್ಲಿ ನಾನು ನಿಮಗೆ ಒಂದು ಕ್ವಿಕ್ ಆಗಿ ಒಂದು ವಾಕ್ ಥ್ರೂನ ಕೊಡ್ತಾ ಇದ್ದೀನಿ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಡೇಟಾ ಸೈನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್. ನೀವು ಎಲ್ಲೇ ಹೋಗ್ಬಿಟ್ಟು ಕೇಳಿ, ನೀವು ಡೇಟಾ ಸೈನ್ಸ್ ಮಾಡಬೇಕು ಅಥವಾ ML ಏನೋ ಮಾಡಬೇಕು, AML ಹಳೆ ಟ್ರೆಡಿಷನಲ್ AI ಏನಿದೆ ಅದು ಮಾಡಬೇಕು ಅಂದರೆ ಎವ್ರಿ ಒನ್ ವಿಲ್ ಸಜೆಸ್ಟ್ ಯು ಪೈಥನ್. ಪೈಥನ್ ಇದರಲ್ಲಿ ಡಾಮಿನೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ದಟ್ ಇಸ್ ವಾಟ್ ಲೈಕ್ ಪೈಥನ್ ಇಸ್. ಏನಕ್ಕೆ ಹೇಳಿ, ಪಾಪ್ಯುಲಾರಿಟಿ ಜಾಸ್ತಿ ಇದೆ, ಮೆಚ್ಯೂರ್ ಇದೆ, ಇಂಗ್ಲೀಷ್ ಥರ ಇರುತ್ತೆ. ಸೊ ಡೇಟಾ ಸೈಂಟಿಸ್ಟ್ಗೆ ಅಷ್ಟು ಕೋಡಿಂಗ್ ಬರಲಿಲ್ಲ ಅಂದ್ರೂ ನೀವು ಜಸ್ಟ್ ಇಂಗ್ಲೀಷ್ ಥರ ಇರೋದ್ರಿಂದ ಪೈಥನ್ನು ಈಸಿ ಲರ್ನಿಂಗ್ ಕವ್ ಇರುತ್ತೆ, ಬೇಗ ಬೇಗ ಕಲ್ತ್ಕೋಬೋದು, ಬೇಗ ಯೂಸ್ ಮಾಡ್ಬೋದು, ಬೇಗ ಟೀಮ್ ಸ್ಕೇಲ್ ಆಗ್ಬೋದು ಅನ್ನೋ ಒಂದು ಇದಕ್ಕೆ ಪೈಥನ್ನಲ್ಲಿ ತುಂಬ. ಈಗ ನಂಪೈ, ಪಾಂಡಾಸು, ಸೈಕಿಟ್ ಲರ್ನು, ಮ್ಯಾಟ್ ಪ್ಲಾಟ್ಲಿಬ್ ಇದೆಲ್ಲ ಕೇಳಿರ್ತೀರಾ ಅಂತ ಅನ್ಕೋತೀನಿ. ಟೆನ್ಸರ್ ಫ್ಲೋ ಇರ್ಬೋದು, ಇದೆಲ್ಲದ್ರದ್ದು ಪೈಥನ್ನಲ್ಲಿ ಒಳ್ಳೆಯ ಲೈಬ್ರರೀಸ್ ಇದೆ ಆಯಿತಾ. ಸೊ ಅದಕ್ಕೋಸ್ಕರ ಯು ಕ್ಯಾನ್ ಪಿಕ್ ದಿಸ್ ಆಸ್ ವೆಲ್. ಅದರಲ್ಲೂ ನಿಮ್ಮ ಕೆರಿಯರ್ ಆಪ್ಷನ್ ಏನಾದ್ರು ಡೇಟಾ ಅನಲಿಸ್ಟ್ ಆಗಬೇಕು, ನಾನು ಡೇಟಾ ಸೈಂಟಿಸ್ಟ್ ಆಗಬೇಕು, ML ಇಂಜಿನಿಯರ್, AI ರಿಸರ್ಚರ್ ಆಗಬೇಕು ಅಂದರೆ ಇದನ್ನು ಚೂಸ್ ಮಾಡಿ. ನಾ ಮೊದಲೇ ಹೇಳಿದ್ದು AI ಅಪ್ಲೈಡ್ AIಗೆ ಬರುತ್ತೆ, ಇದು AI ರಿಸರ್ಚಿಗೆ ಬರುತ್ತೆ ಆಯಿತಾ. ಸೊ ದ್ಯಾಟ್ ಈಸ್ ಸಮಥಿಂಗ್. ಆ್ಯಂಡ್ DSA ಇದೊಂದು ಪಾತ್ ಅನ್ನೋದಕ್ಕಿಂತ ಲೈಕ್ ಇಟ್ ಈಸ್ ಎ ಪಾತ್, ಬಟ್ ಸ್ಟಿಲ್ ಇದನ್ನು ನಾನು ಎಲ್ಲರಿಗೂ ಮಾಡಿ ಅಂತ ನಾನು ಹೇಳ್ತೀನಿ ಆಯಿತಾ. ನಾನು ಇಲ್ಲಿ ಪಾತ್ಸ್ ಕೊಡ್ತೀನಿ ಅಂದ್ಬಿಟ್ಟು ನೀವು ಒಂದೇ ಒಂದು ಪಿಕ್ ಮಾಡಬೇಕು ಅಂತ ಏನಿಲ್ಲ, ಅದನ್ನೇ ನಾನು ಲಾಸ್ಟಲ್ಲಿ ಹೇಳೋದು ಏನು ಮಾಡಬೇಕಂತ. ಬಟ್ ಸ್ಟಿಲ್ DSAನ ನಾನು ಎಲ್ಲರಿಗೂ ಲೈಕ್ ಮಾಡಿ ಅಂತ ಹೇಳ್ತೀನಿ. ಲೈಕ್ ಇವಾಗೇನೋ ಕಂಪನೀಸ್ ಕಂಪಲ್ಸರಿ ಮಾಡಿವೆ, ಮುಂದೆ ಮಾಡಲ್ಲ, ಅದು ಗೊತ್ತು, ಎಲ್ಲರಿಗೂ ಗೊತ್ತು. ಮುಂದೆ ಏನೋ DSA ಅಷ್ಟು ಕೇಳದೆ ಇರ್ಬೋದು, ಬಟ್ ಸ್ಟಿಲ್ DSA ನಿಮ್ಮ ಲಾಜಿಕಲ್ ಅಬಿಲಿಟಿ, ನಿಮ್ಮ ಥಿಂಕಿಂಗ್ ಅಬಿಲಿಟಿ, ನಿಮ್ಮ ಕ್ರಿಟಿಕಲ್ ಥಿಂಕಿಂಗ್ ಅಬಿಲಿಟಿ ಏನಿದೆ ಇದನ್ನು ಇಂಪ್ರೂವ್ ಮಾಡುತ್ತೆ. ಅದಕ್ಕೋಸ್ಕರ ಏನಾದರೂ DSA ಮಾಡಿ. DSA ಮಾಡಿದ ತಕ್ಷಣ ನಿಮಗೆ ಕೋಡಿಂಗಲ್ಲಿ ಅಷ್ಟೇ ಇಂಪ್ರೂವ್ಮೆಂಟ್ ಆಗಲ್ಲ, ನೀವು ಹೊರಗಡೆ ಏನೋ ಒಂದು ನಾನ್ ಟೆಕ್ನಿಕಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೂ ನಿಮ್ಮ ಬ್ರೈನು ಆ ಒಂದು ಟ್ಯೂನ್ ಆಗಿಬಿಟ್ಟಿರುತ್ತೆ ಆಯಿತಾ. ಲೈಕ್ ನಾನು ಈ ಥರ ಅದನ್ನು ಸಾಲ್ವ್ ಮಾಡಬೇಕು, ಈ ರೀತಿ ಸ್ಟೆಪ್ಸ್ ತೊಗೋಬೇಕು, ಅಲ್ಗೋರಿದಮ್ ಹೆಂಗೆ ಯೂಸ್ ಮಾಡ್ತೀರಾ ಅದೇ ನಿಮ್ಮ ರಿಯಲ್ ಲೈಫಲ್ಲೂ ವರ್ಕ್ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಎಲ್ಲ ಮಾಡಲೇಬೇಕು. ಎವ್ರಿ ಡೇ ಅಟ್ಲೀಸ್ಟ್ 1 ಅಥವಾ 2 ಕ್ವೆಶನ್ಸ್ನ ಮಾಡಿ. ಪ್ಲ್ಯಾಟ್ಫಾರ್ಮ್ಸ್ ಇಲ್ಲಿ ಹಾಕಿದ್ದೀನಿ. ಸ್ಟಾರ್ಟ್ ವಿತ್ ಹ್ಯಾಕರ್ ರ್ಯಾಂಕ್, ಅದಾದಮೇಲೆ ಗೀಕ್ಸ್ ಫಾರ್ ಗೀಕ್ಸ್ಗೆ ಹೋಗ್ಬೋದು. ನೀಟ್ ಕೋಡಲ್ಲಿ ಒಳ್ಳೆಯ ಒಂದು ಸ್ಟ್ರಕ್ಚರ್ಡ್ ರೋಡ್ ಮ್ಯಾಪ್ ಇದೆ ಲೀಡ್ ಕೋಡ್ನ ಮಾಡೋಕ್ಕೆ. ಬಟ್ ನಿಮ್ಗೇನಾದ್ರು ತುಂಬ ಕಾಂಪ್ಲೆಕ್ಸ್ ಮಾಡ್ತೀನಿ, ನಾನು CP ಲೆವೆಲ್ಗೆ ಮಾಡ್ತೀನಿ ಅಂದರೆ ಕೋಡ್ ಶೆಫ್, ಕೋಡ್ ಫೋರ್ಸಸ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಆಯಿತಾ. ಸೊ ದಿಸ್ ಇಸ್ ಆಲ್ಸೋ ಅನ್ ಆಪ್ಷನ್ ಇನ್ ದ ಫಾರ್ಮ್. ನಾನು ಫೀಡ್ಬ್ಯಾಕ್ ಫಾರ್ಮ್ ಹೇಳಿದ್ನಲ್ಲ, ಅದರಲ್ಲಿ ನೀವು ನೆಕ್ಸ್ಟ್ ಇದು ಬೇಕು ಅಂತ ಹೇಳೋಕ್ಕೆ. ಸೊ ನೀವು ಅಲ್ಲಿ ಹೋಗಿ ನೀವು ನಿಮಗೆ ಯಾವ ಕೋರ್ಸ್ ಬೇಕು ಅಂತ ಹಾಕ್ಬೋದು. ಎಷ್ಟೊಂದು ಜನ ಹೇಳ್ತಾರೆ ಪೈಥನಲ್ಲಿ DSA ಮಾಡ್ಬೋದಾ ಅಂತ, ಲೈಕ್ ಎಷ್ಟೊಂದು ಯೂಟ್ಯೂಬರ್ಸ್ ಬೇಡ ಅಂತಾರೆ. DSA ಅಂದರೆ ಏನು ಗೊತ್ತಾ, ದಿಸ್ ಇಸ್ ಅ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲಲ್ಲಿ ಏನು ಡೇಟಾ ಸ್ಟ್ರಕ್ಚರ್ ಇದೆ, ಯಾವ ಅಲ್ಗೋರಿದಮ್ ಹಾಕ್ಬೋದು ಅಂತ, ನೀವು ಯಾವ ಲ್ಯಾಂಗ್ವೇಜಲ್ಲಿ ಹಾಕಿ ಅದೇನು ಮ್ಯಾಟ್ರ್ ಆಗಲ್ಲ. ಬಟ್ ಡಿಸ್ಕ್ಲೇಮರ್, ಸ್ವಲ್ಪ ಕಂಪನೀಸು ಪೈಥನಲ್ಲಿ ಅವರ ಕೋಡಿಂಗ್ ಟೆಸ್ಟ್ನ ಅಲೋ ಮಾಡಲ್ಲ ಆಯಿತಾ.
ಇವಾಗ ಹಂಗಿದೆ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ದಟ್ ಈಸ್ ದೇರ್. ಬಟ್ ಸ್ಟಿಲ್ ಈಗ ನಾನು ಪೈಥಾನಲ್ಲೇ ಬಂದಿದ್ದು, ನನಗೇನು ಒಳ್ಳೆ ಜಾಬ್ ಆಗಲಿಲ್ವಾ? ನಾನು ಇನ್ನೂ ಟ್ರೈ ಮಾಡಿದ್ರೆ ತುಂಬ ಜಾಬ್ಸು ಆಗುತ್ತೆ. ಸಿ ನೀವಲ್ಲಿ ಅದೆಲ್ಲ ಬಿಟ್ಬಿಡಿ. ನೀವು ಜಸ್ಟ್ ಆ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಈಗ ನಾನು ಕುತ್ಕೊಂಡು ಯಾವುದೋ ಒಂದು ಹೊಸ ಲ್ಯಾಂಗ್ವೇಜ್ ತಂದುಕೊಟ್ರಿ, ರಸ್ಟ್ ತಂದುಕೊಟ್ರಿ ಅಂತ ಅನ್ಕೊಳ್ಳಿ. ನಾನು ಒಂದು 3-4 ಡೇಸಲ್ಲಿ ಅದರಲ್ಲಿ ಮಾಸ್ಟರ್ ಆಗ್ಬಿಡ್ಬೋದು. ಏನಕ್ಕೆ? ನನಗೆ ಒಂದು ಲ್ಯಾಂಗ್ವೇಜಿನ ಫಂಡಮೆಂಟಲ್ಸ್, ಒಂದು ಲ್ಯಾಂಗ್ವೇಜಿನ ಆ ಒಂದು ಹೋಲ್ಡ್ ಚೆನ್ನಾಗಿದೆ. ಇನ್ನೊಂದು ಲ್ಯಾಂಗ್ವೇಜಲ್ಲಿ ಅದೇ ಕಾನ್ಸೆಪ್ಟ್ಸ್ ಇರುತ್ತೆ, ಜಸ್ಟ್ ಸಿಂಟ್ಯಾಕ್ಸ್ ಚೇಂಜ್ ಆಗ್ಬೋದು. ಆ್ಯಂಡ್ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್ ಅಥವಾ ರಿಮೂವ್ಡ್ ಕಾನ್ಸೆಪ್ಟ್ಸ್ ಇರ್ಬೋದು. ಸೊ ಅದಕ್ಕೋಸ್ಕರ ದಟ್ ಈಸ್ ಒನ್ ಪಾತ್. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಆಟೋಮೇಷನ್ ಆ್ಯಂಡ್ ಸ್ಕ್ರಿಪ್ಟಿಂಗ್. ಆಟೋಮೇಷನ್ ಅಂದರೆ ಏನು ಗೊತ್ತಾ? ಈಗ ನೀವು ಏನಾದರೂ, ಈಗ ಫಾರ್ ಎಕ್ಸಾಂಪಲ್ ಲಿಂಕ್ಡ್ಇನ್ಗೆ ಹೋಗ್ಬಿಟ್ಟು ಇರೋ ಜಾಬ್ಸ್ ಎಲ್ಲ ನನಗೆ ಎವ್ರಿ ಡೇ ಅಪ್ಡೇಟ್ ಆಗಿ ಬೇಕು ಅಂದರೆ ಲಿಂಕ್ಡ್ಇನ್ ವೆಬ್ಸೈಟ್ ಓಪನ್ ಮಾಡ್ತೀರಾ, ಅಲ್ಲಿರೋ ಜಾಬ್ಸ್ ಎಲ್ಲಾನು ಕಾಪಿ ಮಾಡ್ಕೊಂಡು ಏನೋ ಮಾಡ್ಕೋಬೋದಲ್ವಾ? ಬಟ್ ನೀವು ಆಟೋಮೇಟ್ ಮಾಡ್ಬೋದು ಪೈಥಾನ್ ಯೂಸ್ ಮಾಡಿಕೊಂಡು. ಈಗ ಬ್ಯೂಟಿಫುಲ್ ಸೂಪ್ ಅಂತ ಇದೆ, ಸೆಲೇನಿಯಮ್ ಇದೆ, ಪ್ಲೇ ರೈಟ್ ಇದೆ. ಈ ಥರ ಎಲ್ಲ ಒಂದು ಲೈಬ್ರರೀಸ್ ಏನಿದೆ ಅದು ಮೆಚ್ಯೂರ್ ಆಗಿದೆ ಪೈಥಾನಲ್ಲಿ. ಆ್ಯಂಡ್ ಸಿನ್ಸ್ ಪೈಥಾನ್ನಲ್ಲಿ AI ಲೈಬ್ರರೀಸು ಮೆಚ್ಯೂರ್ ಇರೋದ್ರಿಂದ AI ಬೇಸ್ಡ್ ಆಟೋಮೇಷನ್ ಏನಾದ್ರು ಮಾಡಬೇಕು, ಆಟೋಮೇಷನ್ ಸ್ಕ್ರಿಪ್ಟ್ಸಲ್ಲಿ AI ಇಂಟಿಗ್ರೇಟ್ ಮಾಡಬೇಕು ಅಂದರೆ ಪೈಥಾನ್ ಇಸ್ ಅ ವೆರಿ ಗುಡ್ ಲ್ಯಾಂಗ್ವೇಜ್ ಟು ಗೋ ವಿತ್, ಆಯಿತಾ? ಆ್ಯಂಡ್ ಇದರಲ್ಲಿ ಅಷ್ಟೇ ಎಲ್ಲ ನೀವು ಇದೆಲ್ಲ ಓದ್ಕೋಬೋದು. ನಾನು ಇದನ್ನ ಫುಲ್ ಡೀಪಾಗಿ ಇಲ್ಲಿ ಹೇಳ್ತಾ ಇಲ್ಲ, ಪರ್ಟಿಕ್ಯುಲರ್ ರೋಡ್ ಮ್ಯಾಪ್ ಮಾಡಿದಾಗ ನಾನು ಹೇಳ್ತೀನಿ. ಬಟ್ ಆಟೋಮೇಷನ್ ಅಂದರೆ ಬೇಸಿಕ್ಲಿ ಇಷ್ಟೇ, ಏನೋ ಒಂದು ಮ್ಯಾನ್ಯಲ್ ಟಾಸ್ಕ್ಸ್ನ ನೀವು ರಿಪಿಟೇಟಿವ್ ಮಾಡ್ತಿದ್ರೆ ಅದನ್ನು ಪೈಥಾನ್ ಮುಖಾಂತರ ಮಾಡಿಸೋದು, ಬೇಗ ಬೇಗ ಆಗಿಬಿಡುತ್ತೆ. ಕೋಡ್ ಇಸ್ ಮಚ್ ಫಾಸ್ಟ್ ದ್ಯಾನ್ ಎನಿ ಹ್ಯೂಮನ್ ಇಂಟ್ರಾಕ್ಷನ್. ಅದಕ್ಕೋಸ್ಕರ ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಎ ಸ್ಕ್ರಿಪ್ಟ್ ದಟ್ ಸೇವ್ಸ್ 2 hours a week. ನೀವು ಒಂದು ವೀಕ್ಗೆ 2 ಗಂಟೆ ಟೈಮ್ ಸೇವ್ ಮಾಡಿದ್ರು ಸಾಕು, ಒಂದು ವರ್ಷದಲ್ಲಿ 100 hours ಸೇವ್ ಮಾಡ್ತೀರಾ. ಈ ಥರ ಒಬ್ಬೊಬ್ಬ ಎಂಪ್ಲಾಯಿನ ಸೇವ್ ಮಾಡಿದ್ರೆ 1000 ಎಂಪ್ಲಾಯೀಸ್ ಇರೋ ಒಂದು ಕಂಪನಿಲಿ ಎಷ್ಟು ಸೇವ್ ಆಗುತ್ತೆ ನೋಡಿ. ಅದಕ್ಕೋಸ್ಕರ ಟೆಸ್ಟಿಂಗ್ನ ಆದಷ್ಟು ಆಟೋಮೇಟ್ ಮಾಡ್ತಿದ್ದಾರೆ. ಥಿಂಗ್ಸ್ ಎಲ್ಲವೂ ಆಟೋಮೇಟ್ ಆಗ್ತಿದೆ ಇವಾಗ. ಸೊ ಆಟೋಮೇಷನ್ ಇಸ್ ಒನ್ ಥಿಂಗ್ ದಟ್ ಯು ಕ್ಯಾನ್ ಕನ್ಸಿಡರ್ ಅಲಾಂಗ್ ವಿತ್ AI, ಆಯಿತಾ? ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಡೆವಾಪ್ಸ್, ಕ್ಲೌಡ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಆಟೋಮೇಷನ್. ಇಲ್ಲಿ ಇದೊಂದು ಸ್ವಲ್ಪ ನಿಮಗೆ ಕಾಂಪ್ಲೆಕ್ಸ್ ಅನ್ಸ್ಬೋದು, ಯಾಕಂದರೆ ನೀವು ಇನ್ನೂ ಬಿಗಿನರ್ ಆಗಿರೋದ್ರಿಂದ. ಬಟ್ ಸ್ಟಿಲ್ ನಿಮ್ಗೆ ಏನಾದರೂ ಅವಾಗಲೇ ನಾಲೆಡ್ಜ್ ಇದೆ, ನೀವು ಪೈಥಾನ್ ಅದಕ್ಕೋಸ್ಕರ ಎಕ್ಸ್ಪ್ಲೋರ್ ಮಾಡ್ತಿದ್ದೀರಿ ಅಂದರೆ, ಇವನ್ ಡೆವಾಪ್ಸ್ಗೆ, ಕ್ಲೌಡ್ಗೆ, ಇನ್ಫ್ರಾಗೆ, ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸ್ ಏನು ಕೋಡ್ ಬರಿತೀವಿ, ಇದೆಲ್ಲದಕ್ಕೂ ಒಳ್ಳೆ ಲೈಬ್ರರೀಸ್ ಇದೆ. ಇದನ್ನು ಸಹ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಬೋಟೋ 3 ಇರ್ಬೋದು, ಪುಲುಮಿ, ಆನ್ಸಿಬಲ್ ಎಲ್ಲ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇಟ್ ಇಸ್ ವೆರಿ ಗುಡ್, ಆಯಿತಾ? ಸೊ ಯು ಕ್ಯಾನ್ ಎಕ್ಸ್ಪ್ಲೋರ್ ದಿಸ್ ಆಲ್ಸೋ. ಸೊ ಇದೆಲ್ಲ ಮಾಡ್ಬೇಕಾದ್ರೆ ನೀವು ಕ್ಲೌಡ್ ಕೂಡ ಸ್ವಲ್ಪ ಕಲ್ತ್ಕೋತೀರಾ. ಆ್ಯಂಡ್ ಪೈಥಾನ್ ಮುಖಾಂತರ ಹೆಂಗೆ ಕ್ಲೌಡ್ನ ಕಂಟ್ರೋಲ್ ಮಾಡೋದು ಇಸ್ ಒನ್ ಅನದರ್ ಥಿಂಗ್. ಸೊ ಅದನ್ನೇ ಇಲ್ಲಿ ನೀವು ಟೆರಾಫಾರ್ಮ್ ಇರ್ಬೋದು, ಆನ್ಸಿಬಲ್, ಲೈಕ್ ಟೆರಾಫಾರ್ಮ್ ಇಸ್ ನಾಟ್ ಇನ್ ಪೈಥಾನ್ ಐ ಗೆಸ್, ಬಟ್ ಸ್ಟಿಲ್ ಆನ್ಸಿಬಲಲ್ಲಿ, ಪುಲುಮಿಲಿ ಇದೆಲ್ಲ ನೀವು ಟ್ರೈ ಔಟ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಡೆಸ್ಕ್ಟಾಪ್ ಆ್ಯಪ್ ಡೆವಲಪ್ಮೆಂಟ್, ಆಯಿತಾ? ಡೆಸ್ಕ್ಟಾಪ್ ಆ್ಯಪ್ ಅಂದರೆ ಇವಾಗ ನೀವು ಸಾಫ್ಟ್ವೇರ್, ಈಗ ಗೂಗಲ್ ಕ್ರೋಮಲ್ಲಿ ಅಥವಾ ಅದರಲ್ಲೂ ಓಪನ್ ಮಾಡಿದ್ದೀರಾ ಅಲ್ವಾ, ಇದನ್ನು ಅದೊಂದು ಡೆಸ್ಕ್ಟಾಪ್ ಆ್ಯಪ್. ಈಗ ಮೊಬೈಲ್ಗೆ ಹೆಂಗೆ ಆ್ಯಪ್ಸ್ ಇದೆ, ಡೆಸ್ಕ್ಟಾಪ್ ಆ್ಯಪ್ಸ್ ಇರುತ್ತೆ. ಈಗ ಕ್ರೋಮ್ ಮಾಡ್ಕೊಡ್ತೀರಾ, VS ಕೋಡ್ ಮಾಡ್ಕೊತೀರಾ, ಇದೆಲ್ಲ ಡೆಸ್ಕ್ಟಾಪ್ ಆ್ಯಪ್ಗಳು. ಸೊ ಇಂಥ ಒಂದು ಸಾಫ್ಟ್ವೇರ್ಸ್ನ ಬಿಲ್ಡ್ ಮಾಡಬೇಕು ಅಂದರೆ ಅಗೇನ್ ಪೈಥಾನಲ್ಲಿ ಒಳ್ಳೆ ಲೈಬ್ರರೀಸ್ ಇದೆ. TK ಇಂಟರ್ ಇರ್ಬೋದು, PyQt5 ಇರ್ಬೋದು. ನಾನು ಇವೆರಡು ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಇವೆರಡರ ಬಗ್ಗೆ ಗೊತ್ತಿಲ್ಲ. ಬಟ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಇಟ್. ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು. ದಿಸ್ ಇಸ್ ಆಲ್ಸೋ ಅ ಪಾತ್. ಇವಾಗಿರೋ ನಾಲೆಡ್ಜ್ ಇಟ್ಕೊಂಡು ಇದೆಲ್ಲ ಹೇಳ್ತಿರೋದು, ಇದನ್ನು ಸ್ಟಾರ್ಟ್ ಮಾಡ್ಬೋದು ನೀವು ಅಂತ. ಸೊ ಬಿ ವೆರಿ ಎಕ್ಸೈಟಿಂಗ್ ಇಲ್ವಾ ನಿಮಗೆ? ಎಕ್ಸೈಟಿಂಗ್ ಇರಲೇಬೇಕು, ಯಾಕಂದರೆ ನೀವೆಲ್ಲ ಮಾಡ್ಬೋದಾ ಇವಾಗ ಅನ್ನೋ ಥರ ನಿಮಗೆ ಅನಿಸಿರ್ಬೇಕು. ಸೊ ದ್ಯಾಟ್ ಫೀಲಿಂಗ್ ನಿಮಗೆ ಬಂದರೆ ನಾನೇನು ಅನ್ಕೊಂಡಿದ್ನೋ ಅದಾಗಿದೆ ಅಂತ ಅಷ್ಟೇ, ಓಕೆನಾ? ನೆಕ್ಸ್ಟ್ ಕಮ್ಸ್ ಮೋಸ್ಟ್ ಇಂಟ್ರೆಸ್ಟಿಂಗ್. ಎಷ್ಟೊಂದು ಜನಕ್ಕೆ ಇದನ್ನು ಕೂಡ ಎಕ್ಸ್ಪ್ಲೋರ್ ಮಾಡಿದ್ದೆ ನಾನು. ಆ್ಯಂಡ್ ಲೈಕ್ ಐ ಲೈಕ್ ಇಟ್ ಆ್ಯಕ್ಚುಲಿ ಅ ಲಾಟ್, ಸಿನ್ಸ್ ಅ ಲಾಟ್ ಮೆನಿ ಇಯರ್ಸ್ ನಾನು ಮಾಡ್ತಿದ್ದೆ, ಆಯಿತಾ? ಸೊ ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ಎಥಿಕಲ್ ಹ್ಯಾಕಿಂಗ್. ನೀವು ಈಗ ಫಿಲಮಲ್ಲೆಲ್ಲ ನೋಡ್ತೀರಾ ನೋಡಿ, ಒಂದು ಬಟನ್ ಇರುತ್ತೆ, ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಹ್ಯಾಕ್ ಆಗೋಗುತ್ತೆ. ಅಷ್ಟು ಈಸಿ ಅಲ್ಲ ಈ ಒಂದು ಡೊಮೇನು, ಈ ಒಂದು ಪಾತ್. ಇದರಲ್ಲಿ ತುಂಬ ಕೋಡಿಂಗ್ ಇನ್ವಾಲ್ವ್ ಆಗಿದೆ, ತುಂಬ ಸ್ಕ್ರಿಪ್ಟ್ಸ್ನ ಬರೀತಿರ್ತೀರಾ, ತುಂಬ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ಸ್ ಇರುತ್ತೆ. ಇದನ್ನೆಲ್ಲ ನೀವು ಇದರಲ್ಲಿ ಪೈಥನ್ನಲ್ಲಿ ಸಹ ಮಾಡ್ಬೋದು. ಪೈಥನ್ ಇಸ್ ಆ್ಯಕ್ಚುಲಿ ಪ್ರಿಫರ್ಡ್ ಸಹ ಅಲ್ಲ, ಇದನ್ನೇ ಪ್ರಿಫರ್ ಮಾಡೋದು. ಸೊ ದಿಸ್ ಇಸ್ ಒನ್ ಅದರ್ ಪಾತ್ ದಟ್ ಯು ಕ್ಯಾನ್ ಟೇಕ್, ಆಯಿತಾ? ಆ್ಯಂಡ್ ಇದನ್ನು ತಗೊಂಡಾಗ CTF ಅನ್ನೋ ಒಂದು ಕಾಂಪಿಟೇಷನ್ ಬರುತ್ತೆ. ಹೆಂಗೆ ಹ್ಯಾಕಥಾನ್ಸ್ ಇರುತ್ತೆ ಡೆವಲಪ್ಮೆಂಟ್ಗೆ ಅಥವಾ ಏನೋ ಒಂದು ರಿಸರ್ಚ್ ಲೆವೆಲ್ಗೆ ಇನೋವೇಷನ್ ಮಾಡೋಕ್ಕೆ, ಅದೇ ರೀತಿ ಇಲ್ಲಿ ನಿಮಗೆ CTF, ಕ್ಯಾಪ್ಚರ್ ದ ಫ್ಲ್ಯಾಗ್ ಅನ್ನೋ ಒಂದು ಕಾಂಪಿಟೇಷನ್ಸ್ ಇರುತ್ತೆ. ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದೀಸ್ ಆರ್ ಸಮ್ ವೆರಿ ಪಾಪ್ಯುಲರ್ ಪಾತ್ಸ್ ಪೈಥನ್ ಕಲ್ತಾದ್ಮೇಲೆ ನೀವು ಪರ್ಸ್ಯೂ ಮಾಡೋಕ್ಕೆ, ಓಕೆನಾ? ಇದಾದಮೇಲೆ ಈಗ ಸ್ವಲ್ಪ ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಸೊ ಟಿಪ್ಸ್ನ ಇಲ್ಲಿ ಶೇರ್ ಮಾಡ್ತಿದ್ದೀನಿ ನೋಡಿ ಸ್ಕ್ರೀನ್ ಮೇಲೆ. ಫಸ್ಟ್ ಆಫ್ ಆಲ್, ನೀವು ಇವೆಲ್ಲ ಕಲಿತೀರಾ, ಯೂಟ್ಯೂಬ್ ವೀಡಿಯೋಸ್ ನೋಡ್ಕೊಂಡು ಕಲಿಯೋದು
ಅಷ್ಟೇ ಅಲ್ಲ, ಇಲ್ಲಿ ನೀವೇನಾದರೂ ರೀಲ್ನ ಬಿಲ್ಡ್ ಮಾಡಬೇಕು. ಲೈಕ್ ನಾನು ಫ್ಲಟರ್ ಅನ್ನೋ ಒಂದು ಫ್ರೇಮ್ವರ್ಕ್ ಇದೆ ನನ್ನ ಮೊಬೈಲ್ ಆ್ಯಪ್ ಡೆವಲಪ್ ಮಾಡೋಕ್ಕೆ. ಇದನ್ನು ಕಲಿತಾಗ ಲೈಕ್ ಜಸ್ಟ್ 3 ಡೇಸ್ ಆಯಿತಾ, ನಾನು ಇನ್ನೂ ಕಲಿಬೇಕು ಅಂದ್ಕೊಂಡೆ. 3 ಡೇಸಲ್ಲಿ ಒಂದು ಆ್ಯಪ್ನ ಬಿಲ್ಡ್ ಮಾಡಿ ಶಿಪ್ ಕೂಡ ಮಾಡಿದೆ, ಅಂದರೆ ಯೂಸ್ ಮಾಡ್ತಿದ್ರು ಯೂಸರ್ಸು. ಸೊ ಆ ರೀತಿ ನಿಮ್ಮ ಇದಿರಬೇಕು, ಏನೋ ರಿಯಲ್ ಬಿಲ್ಡ್ ಮಾಡಬೇಕು ಅಂತ. ಬಿಲ್ಡ್ ಮಾಡಬೇಕಾದ್ರೆ ತುಂಬ ಕಾನ್ಸೆಪ್ಟ್ಸ್ನ ಕಲಿತೀರಾ. ನೀವು ಕಲ್ತ್ಬಿಟ್ಟು ಮಾಡ್ತೀನಿ ಅನ್ನೋದು ತಪ್ಪು. ಇಲ್ಲಿ ಬಿಲ್ಡ್ ಮಾಡಬೇಕಾದ್ರೆ ಕಲೀರಿ, ಲರ್ನ್ ಬೈ ಬಿಲ್ಡಿಂಗ್ ಅಂತ ಹೇಳ್ತೀವಿ ಇದನ್ನು. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಇನ್ನೊಂದು, ನೀವು ಎಲ್ಲನೂ ಒಂದೇ ಸಲ ಎಕ್ಸ್ಪ್ಲೋರ್ ಮಾಡೋದಲ್ಲ. DSI ಇಸ್ ಒನ್ ಥಿಂಗ್, ಅದು ಯಾವಾಗಲೂ ಇದ್ದೇ ಇರುತ್ತೆ. ಇನ್ನು ಮಿಕ್ಕಿದ ಪಾತ್ಸ್ ಏನಿದೆ ಇದನ್ನೆಲ್ಲ ಒಂದಕ್ಕೆ ಆಲ್ ಇನ್ ಹೋಗಿ. ಸೊ ಓಕೆನಾ, ಇಲ್ಲಿ 3 months ಅಂತ ಇದೆ, ಬಟ್ ಸ್ಟಿಲ್ ನೀವು ಒಂದು 2 weeks ಕೊಡಿ. 2 weeks ಕೊಟ್ಟಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಇದ್ರಲ್ಲಿ ನಂಗೆ ಇಂಟ್ರೆಸ್ಟ್ ಇದೆ, ನಿಂಗೆ ಇಷ್ಟ ಆಗ್ತಿದೆಯಾ ಇದು ಅಂತ. ಇಷ್ಟ ಆದರೆ ಅದನ್ನು ಸ್ವಲ್ಪ ಯಾವುದಕ್ಕೂ ಸೈಡ್ಗೆ ಇಟ್ಬಿಟ್ಟು ಇನ್ನೊಂದನ್ನು ಎಕ್ಸ್ಪ್ಲೋರ್ ಮಾಡಿ, ಇನ್ಯಾವುದೋ ನಿಮ್ಗೆ ಇಷ್ಟ ಇರ್ಬೋದು ಅದನ್ನು. ಸೊ ಫೈನಲಿ ನೀವು ಎಲ್ಲನೂ ಎಕ್ಸ್ಪ್ಲೋರ್ ಮಾಡಿರಬೇಕು. ಯಾವುದ್ರಲ್ಲಿ ಬೆಸ್ಟ್ ಇಂಟ್ರೆಸ್ಟ್ ಇದೆ ನಿಮ್ಮದು ಅನ್ನೋದು ನಿಮಗೆ ಗೊತ್ತಿರಬೇಕು. ಅದ್ರ ಬಗ್ಗೆ ನೀವು ಜಾಸ್ತಿ ಡೀಪಾಗಿ ತಿಳ್ಕೊಬೋದು, ಆಯಿತಾ. ದ್ಯಾಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಇನ್ನೊಂದು, ಗಿಟ್ಟಬ್ಗೆ ಹೋದರೆ ನೀವೇನು ಈ ನೋಟ್ಸ್ ನೋಡ್ತಿದ್ದೀರಲ್ಲ, ಈ ನೋಟ್ಸ್ ಗಿಟ್ಟಬಲ್ಲಿ ಇರೋದು. ಬೇರೆ ಎಷ್ಟೊಂದು ಪ್ರಾಜೆಕ್ಟ್ಸ್ ಇದೆ, ಹಂಡ್ರೆಡ್ಸ್ ಆಫ್ ಪ್ರಾಜೆಕ್ಟ್. ನಾನೇ ಎಷ್ಟೊಂದು ಪ್ರಾಜೆಕ್ಟ್ಸ್ ಹಾಕಿದ್ದೀನಿ. ನೀವು ಹೋಗ್ಬಿಟ್ಟು ಕೋಡ್ನ ಜನ ಹೆಂಗೆ ಬರೀತಾರೆ, ಯಾವ ರೀತಿ ಕ್ಲಾಸಸ್ನ ಡಿಫೈನ್ ಮಾಡ್ತಾರೆ, ಏನು ಇನ್ಹೆರಿಟೆನ್ಸ್ ಹೆಂಗೆ ಮಾಡ್ತಾರೆ, ಹೆಂಗೆ OOP ವರ್ಕ್ ಆಗುತ್ತೆ, ಹೆಂಗೆ ಮಾಡ್ಯುಲಾರ್ ಕೋಡ್ ಬರೆಯೋದು, ಹೆಂಗೆ ಮೇಂಟೈನಬಲ್ ಕೋಡ್ ಬರೆಯೋದು, ಈ ರೀತಿ ಗುಡ್ ಪ್ರಾಕ್ಟೀಸಸ್ ಪೈಥನಲ್ಲಿ ಏನೇನು ಇರುತ್ತೆ, ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಗಿಟ್ಟಬ್ ಇಸ್ ದ ಬೆಸ್ಟ್ ಪ್ಲೇಸ್, ಆಯಿತಾ. ಅಲ್ಲಿ ಓಪನ್ ಸೋರ್ಸ್ ಪ್ರಾಜೆಕ್ಟ್ಸ್ ಇದೆ, ತುಂಬ ದೊಡ್ಡ ಪ್ರಾಜೆಕ್ಟ್ಸು ಅಲ್ಲಿ ಆವಾಗಲೇ ಇದೆ. ಆ್ಯಂಡ್ ಕೋಡ್ ಓಪನ್ ಇದೆ, ಆಯಿತಾ. ಹೆಂಗೆ ಬರೆದಿದ್ದಾರೆ ಕೋಡ್ನ ಅಂತ ನೋಡ್ಬೋದು. ಸೊ ಈ ಥರ ಕೋಡ್ನ ಓದಿ, ಈ ಕೋಡ್ನ ಓದೋದ್ರಿಂದ ನಿಮಗೆ ತುಂಬ ಕಲಿಯೋದಿದೆ. ಆ್ಯಂಡ್ ಅದರ ನೆಕ್ಸ್ಟ್ ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ. ಇವನ್ ಐ ಆಮ್ ನಾಟ್ ಕನ್ಸಿಸ್ಟೆಂಟ್ ವಿತ್ ವಿಡಿಯೋಸ್. ಯಾಕೆ? ಐ ಹ್ಯಾವ್ ಅ ಲಾಟ್ ಆಫ್ ಅದರ್ ವರ್ಕ್ಸ್ ಗೋಯಿಂಗ್ ಆನ್ ವಿಚ್ ಇಸ್ ಆ್ಯಕ್ಚುಲಿ ಇಂಪ್ರೂವಿಂಗ್ ಮೀ, ಡೆವಲಪಿಂಗ್ ಮೀ, ಆಯಿತಾ. ಬಟ್ ನಿಮಗೆ, ನೀವು ಏನು ಕಾಲೇಜ್ಗೆ ಹೋಗ್ತಿರ್ತೀರಾ ಮ್ಯಾಕ್ಸು, ಅಥವಾ ಒಂದು ಜಾಬ್ಗೆ ಹೋಗ್ತಿರ್ತೀರಾ, ಸರಿನಾ. ಗಿವ್ ಟೈಮ್ ಫಾರ್ ಇಟ್. ಎವ್ರಿ ಡೇ ಕನ್ಸಿಸ್ಟೆಂಟ್ ಆಗಿ ಅಟ್ಲೀಸ್ಟ್ 2 hours ಕೊಡಿ. ಇಲ್ಲಿ ಈವನ್ 45 minutes ಕೊಟ್ಟರು, ನೀವು ಒಂದು ದಿನ ಕೂತ್ಕೊಂಡು 6 ಗಂಟೆ ಮಾಡೋದಕ್ಕಿಂತ ಎವ್ರಿ ಡೇ ಒಂದು 45 minutes ಕೊಟ್ಟರು, ದಟ್ ಈಸ್ ವೆರಿ ಗುಡ್ ಥಿಂಗ್. ಯಾಕೆಂದರೆ ಕೋಡಿಂಗಲ್ಲೆಲ್ಲ ನೀವು 3 ದಿನ ಕಲ್ತ್ಬಿಟ್ಟು 4ನೇ ದಿನ ಬಿಟ್ಟರೆ 3 ದಿನ ಕಲ್ತಿರೋದು ಮರ್ತೋಗಿರುತ್ತೆ. ಸೊ ದಟ್ ಈಸ್ ವೈ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಆ್ಯಂಡ್ ಐ ವುಡ್ ಸೇ, ನೀವು ಯಾರ್ಯಾರು ಇಲ್ಲಿವರೆಗೂ ಬಂದಿದ್ದೀರಾ ಅಲ್ವಾ, ಮುಂದೆ ಏನು ಕಲಿತೀರಾ ಇದನ್ನು ಡೂ ಇಟ್ ಇನ್ ಪಬ್ಲಿಕ್, ಬಿಲ್ಡ್ ಇನ್ ಪಬ್ಲಿಕ್. ಸೊ ಹೆಂಗೆ ಇನ್ಸ್ಟಾಗ್ರಾಮಲ್ಲಿ ಏನೋ ಒಂದು ಅಕೌಂಟ್ ಓಪನ್ ಮಾಡ್ಬಿಟ್ಟು ದಿನ ಏನು ಕಲಿತೀರಾ, ಏನು ಬಿಲ್ಡ್ ಮಾಡಿದ್ದೀರಾ, ಇದು ನಿಮ್ಗೆ ಯೂಸ್ ಆಗುತ್ತೆ ತಗೊಳ್ಳಿ, ನೋಡಿ, ಟ್ರೈ ಮಾಡಿ, ನೀವು ಕೋಡ್ ಮಾಡ್ತೀರಾ ಬನ್ನಿ ನನ್ನ ಜೊತೆ, ಆ ಥರ ಪೋಸ್ಟ್ ಮಾಡಿ ವೀಡಿಯೋಸ್ನ. ಅಥವಾ ಬ್ಲಾಗ್ ಆರ್ಟಿಕಲ್ಸ್ ಬರೆಯೋದಿರ್ಬೋದು, ಬರೆದ್ರೆ ನಾವು ಇಂಜಿನಿಯರಿಂಗ್ ಕನ್ನಡ ವೆಬ್ಸೈಟಲ್ಲೂ ಸಹ ನೀವು ಪೋಸ್ಟ್ ಮಾಡ್ಬೋದು. ಸೊ ಈ ರೀತಿ ನೀವು ಏನಾದರೂ ಮಾಡಿ ಬೇರೆಯವ್ರಿಗೆ ಅದನ್ನು ಟೀಚ್ ಮಾಡೋಕ್ಕೆ ಟ್ರೈ ಮಾಡಿ. ಸೀರಿಯಸ್ಲಿ ಹೇಳಬೇಕು ಅಂದರೆ, ನನಗೆ ಪೈಥನ್ ಎಷ್ಟು ಗೊತ್ತಿತ್ತೋ ಅದಕ್ಕಿಂತ ತುಂಬ ಜಾಸ್ತಿ ಕಲಿತೆ ವೈಲ್ ಟೀಚಿಂಗ್ ಯು ಗೈಸ್. ನಿಮಗೆ ಕಲಿಸ್ಬೇಕಾದ್ರೆ ನಾನು ಅದನ್ನ ಕಲ್ತ್ಕೋಬೇಕಲ್ವಾ, ಏನೋ ಒಂದು ಕಾನ್ಸೆಪ್ಟ್ ಮಿಸ್ ಆಗಿರುತ್ತೆ, ಅದನ್ನು ಯೂಸ್ ಮಾಡಿರಲ್ಲ. ಸೊ ಅದು ನನಗೆ ಗೊತ್ತಾಗುತ್ತೆ. ಸೊ ಟೀಚಿಂಗ್ ಇಸ್ ದ ಬೆಸ್ಟ್ ವೇ ಟು ರಿಮೆಂಬರ್ ಸಮಥಿಂಗ್ ಆರ್ ಎಕ್ಸ್ಪ್ಲೋರ್ ಅ ನ್ಯೂ ಫೀಲ್ಡ್ ಆಸ್ ವೆಲ್. ಸೊ ದಟ್ ಈಸ್ ವೈ ಟೀಚ್, ಬಿಲ್ಡ್ ಇನ್ ಪಬ್ಲಿಕ್. ಆ್ಯಂಡ್ ಇಲ್ಲಿವರೆಗೂ ಏನೇನು ಕಲ್ತಿದ್ದೀರಾ, ಹೆಂಗಿತ್ತು ಕೋರ್ಸು, ಇದರ ಫೀಡ್ಬ್ಯಾಕ್ನ ಲಿಂಕ್ಡ್ಇನ್ನಲ್ಲಿ ಏನು ನೀವು ಬಿಲ್ಡ್ ಇನ್ ಪಬ್ಲಿಕ್ ಮಾಡ್ತಿದ್ದೀರಾ, ಹೆಂಗೆ ಪೋಸ್ಟ್ ಮಾಡ್ತಿದ್ದೀರಾ, ಅಲ್ಲಿ ಪೋಸ್ಟ್ ಮಾಡಿ ದಟ್ ದಿಸ್ ಹ್ಯಾಸ್ ಕಮ್ ಟು ಅನ್ ಎಂಡ್ ಆ್ಯಂಡ್ ಐ ಆಮ್ ಎಕ್ಸ್ಪ್ಲೋರಿಂಗ್ ದಿಸ್ ನೆಕ್ಸ್ಟ್ ಅಂತ. ದಟ್ ವಿಲ್ ಬ್ರಿಂಗ್ ಇನ್ ಅ ಲಾಟ್ ಆಫ್ ಪೀಪಲ್ ಟು ಯು ಆಲ್ಸೋ. ನೀವು ಎಷ್ಟೊಂದು ಜನ ನೋಡಿರ್ಬೋದು, ನೀವು ಪೋಸ್ಟ್ ಮಾಡಿದಾಗ ನಿಮ್ಮ ಥರನೇ ಕಲಿತಿರೋರು ನಿಮಗೆ ಫ್ರೆಂಡ್ ಆಗಿರ್ತಾರೆ. ನನಗೆ ಎಷ್ಟೊಂದು ಜನ ಗೊತ್ತು, ಆಯಿತಾ. ಆ್ಯಂಡ್ ಅವರು ಇನ್ನೊಬ್ರಿಗೆ ಹೇಳಿ ಫ್ರೆಂಡ್ಸ್ನ ಜಾಯಿನ್ ಮಾಡಿಸಿರ್ತಾರೆ. ದಿಸ್ ಆ್ಯಂಡ್ ಆಲ್ ಹ್ಯಾಪನ್ಸ್ ವೈಲ್ ಯು ಆರ್ ಗೋಯಿಂಗ್ ಟುಗೆದರ್. ಒಬ್ಬರೇ ಹೋದರೆ, ನಾನು ಯಾವಾಗಲೂ ಹೇಳ್ತೀನಿ, ಒಬ್ಬರೇ ಹೋದರೆ ತುಂಬ ಫಾಸ್ಟಾಗಿ ಹೋಗ್ಬೋದು, ಅಂದರೆ ತುಂಬ ದೂರ ಹೋಗೋಕ್ಕಾಗಲ್ಲ. ಬಟ್ ತುಂಬ ಜನದ ಜೊತೆ ಹೋದರೆ ತುಂಬ ದೂರ ಹೋಗ್ಬೋದು. ಬೇಕಾದ್ರೆ ನೀವು ವಾಕ್ ಮಾಡಿ ಅಥವಾ ಸೈಕ್ಲಿಂಗ್ ಹೋಗಿ ನೀವೇ ಅಬ್ಸರ್ವ್ ಮಾಡ್ತೀರ. ಒಬ್ಬರೇ ಹೋದರೆ ಬೇಜಾರಾಗ್ಬಿಟ್ಟು ವಾಪಸ್ ಬರ್ತೀರಾ. ತುಂಬ ಫಾಸ್ಟಾಗಿ ಹೋಗ್ಬಿಡ್ಬೋದು, ಬೇರೆಯವ್ರಿಗೆಲ್ಲ ಕಾಯೋದು ಬೇಕಾಗಿಲ್ಲ. ಸ್ಲೋ ಇರ್ಬೋದು, ಸ್ವಲ್ಪ ಜನ ಫಾಸ್ಟ್ ಇರ್ಬೋದು. ಯಾರು ಫಾಸ್ಟ್ ಮುಂದೆ ಹೋಗ್ಬಿಡ್ತಾರೆ. ಆದರೆ ನೀವೆಲ್ಲ ಎಲ್ಲರ ಜೊತೆನೂ ಹೋಗಬೇಕು ಅಂತ ಅಂದ್ಕೊಂಡ್ರೆ, ಮಾತಾಡಿಕೊಂಡು ನಿಮ್ಗೆ ಹೋಗಿರೋದೇ ಗೊತ್ತಾಗಲ್ಲ. ಆ್ಯಂಡ್ ಯು ವುಡ್ ಹ್ಯಾವ್ ರೀಚ್ಡ್ ಅ ವೆರಿ ಆ ಟಾಪ್ ಲೆವೆಲ್ನ ರೀಚ್ ಆಗಿರ್ತೀರಾ. ಸೊ ದಟ್ ಈಸ್ ವೈ ಐ ಆಮ್ ಟೆಲ್ಲಿಂಗ್ ಯು. ಸೊ ದಿಸ್ ವಾಸ್ ಅ ಕ್ವಿಕ್ ವಾಕ್ ಥ್ರೂ ಏನೇನು ಪಾತ್ಸ್ ಇದೆ ಅಂತ. ಗೈಸ್, ನಾನು ಮೊದಲೇ ಹೇಳ್ದಂಗೆ ದಿಸ್ ಇಸ್ ನಾಟ್ ದ ಎಂಡ್, ಆಯಿತಾ. ಇವಾಗ ಥಿಂಗ್ಸ್ ಸ್ಟಾರ್ಟ್ ಆಗ್ತಿದೆ, ಇವಾಗ ಇಂಟ್ರೆಸ್ಟಿಂಗ್ ಆಗುತ್ತೆ ನಿಮಗೆ. ಸೊ ಕೀಪ್ ಬಿಲ್ಡಿಂಗ್, ಕೀಪ್ ಗ್ರೋಯಿಂಗ್. ನೆಕ್ಸ್ಟ್ ಸೀರೀಸಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್.